ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ವಿಡಿಯೋ ಶುರು ಮಾಡುವ ಮೊದಲು ನಿಮ್ಮೆಲ್ಲರಲ್ಲೂ ಒಂದು ವಿಷಯ ಹೇಳುತ್ತೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇಂದಿನ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭ ರಾಶಿಯವರೇ, ನೀವು ಜೀವನವನ್ನೇ ಪಣಕ್ಕಿಟ್ಟರೂ ಸಹ ನೀವು ಈ ವಿಡಿಯೋವನ್ನು ನೋಡಲೇಬೇಕು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಂದು ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ನೀವು ಬಹುಶಃ ಯಾರಿಂದಲೂ ಕೇಳಿರದ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಅದು ನಿಮ್ಮ ಜೀವಕ್ಕೆ ಬೆಲೆ ಕೊಟ್ಟರೂ ಸಹ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೋಡುವವರೆಗೂ ಎದ್ದೇಳಬೇಡಿ, ಏಕೆಂದರೆ ನಿಮ್ಮ ಜೀವನವು ನೀವು ವರ್ಷಗಳಿಂದ ಕಾಯುತ್ತಿದ್ದ ತಿರುವು ಪಡೆಯಲಿದೆ. ಸ್ನೇಹಿತರೆ, ಇದು ಸಾಮಾನ್ಯ ಸಮಯವಲ್ಲ. ಅದೃಷ್ಟವೇ ನಿಮ್ಮ ಮನೆಯ ಬಾಗಿಲು ತಟ್ಟಲಿರುವ ಸಮಯ ಇದು. ಅಂತಹ ಸಂತೋಷವು ನಿಮ್ಮ ಕುಟುಂಬಕ್ಕೂ ಬರಲಿದೆ. ಕಣ್ಣೀರು ಹರಿಯಲಿದೆ. ನಿಮ್ಮನ್ನು ನೀವು ಗುರುತಿಸಿಕೊಳ್ಳಲು ಸಾಧ್ಯವಾಗದಷ್ಟು ಅದ್ಭುತ ಪವಾಡಗಳು ನಡೆಯಲಿವೆ. ಆ ಪವಾಡವನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರಿ. ಈ ವಿಡಿಯೋದಲ್ಲಿ ಉಲ್ಲೇಖಿಸಲಾದ ವಿಷಯಗಳನ್ನು ನೀವು ಹೃದಯಕ್ಕೆ ತೆಗೆದುಕೊಳ್ಳಬೇಕು. ನೀವು ಕೊನೆಯವರೆಗೂ ಗಮನದಲ್ಲಿಟ್ಟುಕೊಂಡು ವಿಡಿಯೋ ನೋಡಿದರೆ ನಿಮ್ಮ ಜೀವನದ ಮುಂದಿನ ಹೆಜ್ಜೆ ಹೇಗಿರುತ್ತದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತಿದ್ದೇನೆ. ಅಧ್ಯಾಯವು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಅದು ಬದಲಾಗದಿದ್ದರೆ ನಾನು ನಿಮಗೆ ವೈಯಕ್ತಿಕವಾಗಿ ಬಹುಮಾನ ನೀಡುತ್ತೇನೆ. ಆದ್ದರಿಂದಲೇ ಸ್ನೇಹಿತರೆ, ಈ ವಿಡಿಯೋವನ್ನು ಅಡ್ಡಿಪಡಿಸಬೇಡಿ. ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಅಲ್ಲ, ವರ್ಷಗಳಿಂದ ಮುಚ್ಚಿ ಹೋಗಿದ್ದ ನಿಮ್ಮ ಸಂತೋಷದ ಪುಸ್ತಕವನ್ನು ಇದು ತೆರೆಯಲಿದೆ. ನೀವು ಕಳೆದ ಎಲ್ಲ ರಾತ್ರಿಗಳು, ನೀವು ನನಸಾಗದ ಬಿಟ್ಟ ಎಲ್ಲ ಕನಸುಗಳು, ಪದೇ ಪದೇ ನಾನು ನನ್ನೊಳಗೆ ಹೇಳಿಕೊಂಡೆ, ಇನ್ನು ಮುಂದೆ ಇದನ್ನು ಸಹಿಸಲಾರೆ, ಇದೆಲ್ಲದರ ಫಲಿತಾಂಶ ಹೊರಬರಲಿದೆ. ಸ್ನೇಹಿತರೆ, ಕಳೆದ 2 ಅಥವಾ 3 ವರ್ಷಗಳಿಂದ ನಿಮ್ಮ ಜೀವನವು ವಿಚಿತ್ರವಾದ ಯುದ್ಧವಾಗಿದೆ. ಹೊರಗಿನಿಂದ ಇದೆಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿದೆ. ಆದರೆ ಆಳವಾಗಿ ನೋಡಿದರೆ ಸಂತೋಷವು ಸಂಪೂರ್ಣವಾಗಿ ಮಾಯವಾಗಿದೆ ಎಂದು ನಿಮಗೆ ತಿಳಿದಿದೆ. ಹಣ ಬಂದಿತು, ಆದರೆ ಅದು ಉಳಿಯಲಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ, ಆದರೆ ಅದರ ಫಲಿತಾಂಶ ನನಗೆ ಸಿಗಲಿಲ್ಲ. ಕುಟುಂಬ ಚರ್ಚೆಗಳು ನಡೆದವು, ಆದರೆ ನನ್ನ ಹೃದಯವು ಸಂಪೂರ್ಣವಾಗಿ ತೃಪ್ತಿ ಹೊಂದಿರಲಿಲ್ಲ. ನನ್ನ ಮನಸ್ಸು ಸಂಪರ್ಕಕ್ಕೆ ಬರಲಿಲ್ಲ. ಕೆಲವೊಮ್ಮೆ ನಿಮ್ಮ ಮತ್ತು ನಿಮ್ಮ ನಡುವಿನ ಒಂದು ಅದೃಶ್ಯ ಗೋಡೆ ಇದೆ ಎಂದು ಅನಿಸುತ್ತಿತ್ತು. ವಿಧಿ ದಾರಿಯಲ್ಲಿ ನಿಂತಿದೆ. ಈ ಸಮಯ ಯಾವಾಗ ಬದಲಾಗುತ್ತದೆ ಎಂದು ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ? ರಾತ್ರಿಯ ಕತ್ತಲೆಯಲ್ಲಿ ಹಾಸಿಗೆಯಲ್ಲಿ ಮಲಗಿ ನೀವು ಎಷ್ಟು ಬಾರಿ ಕಣ್ಣು ಮುಚ್ಚಿ ದೇವರನ್ನು ನೆನಪಿಸಿಕೊಂಡಿದ್ದೀರಿ? ನಾನು ಎಚ್ಚರವಾದ ತಕ್ಷಣ ಅದೇ ಹಳೆಯ ಚಿಂತೆ ನನ್ನ ಮನಸ್ಸಿನಲ್ಲಿ ನುಸುಳುತ್ತಿತ್ತು. ಇಂದು ಏನೋ ಹೊಸ ಸಮಸ್ಯೆ ಉದ್ಭವಿಸುತ್ತದೆ ಎಂದು ಆಶ್ಚರ್ಯಪಡುತ್ತಿದ್ದೆ. ನಾನು ಸಂಬಂಧಿಕರನ್ನು ಭೇಟಿಯಾದಾಗ ಅವನು ನಗುತ್ತಿದ್ದನು, ಆದರೆ ಒಳಗೆ ಖಾಲಿತನ ಅನುಭವಿಸುತ್ತಿದ್ದನು. ಅವನು ಮಕ್ಕಳ ಸಂತೋಷದಲ್ಲಿ ಭಾಗಿಯಾಗುತ್ತಿದ್ದನು. ನನ್ನ ಮನಸ್ಸು ಅಲೆದಾಡುತ್ತಲೇ ಇತ್ತು. ನನ್ನ ಹೆಂಡತಿ ಅಥವಾ ಕುಟುಂಬ ಸದಸ್ಯರು ಏನಾದರೂ ಹೇಳಿದಾಗ ಕೆಲವೊಮ್ಮೆ ಜೀವನದ ರೈಲು ಚಲಿಸುವುದನ್ನು ನಿಲ್ಲಿಸಿದಂತೆ ಭಾಸವಾಯಿತು ಮತ್ತು ನೀವು ಸುಮ್ಮನೆ ಇದ್ದೀರಿ ಎಂದು ಅನಿಸಿತು. ನಿಂತು ಕಾಯುತ್ತಿದ್ದೇನೆ. ನನಗೆ ಇನ್ನೂ ಕೆಲಸ ಮಾಡಲು ಆಸೆ ಇದೆ, ಆದರೆ ನನಗೆ ಮೊದಲಿದ್ದ ಉತ್ಸಾಹ ಈಗ ಇಲ್ಲ. ರಾತ್ರಿಯಲ್ಲಿ ನಾನು ನಿದ್ದೆ ಮಾಡುವಾಗಲೂ ಅದು ಅಪೂರ್ಣವಾಗಿ ಚಿಂತೆಯಲ್ಲಿ ತುಂಬಿರುತ್ತಿತ್ತು. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ತನ್ನ ತಲೆಯ ಮೇಲೆ ಒಂದು ಹೊರೆ ಹೇರಿದಂತೆ ಭಾಸವಾಗುತ್ತಿತ್ತು. ಸ್ನೇಹಿತರೆ, ಆ ಸಮಯ ಬಂದಿದೆ. ಹಲವು ವರ್ಷಗಳಿಂದ ಸುಪ್ತವಾಗಿದ್ದ ಒಂದು ಶಕ್ತಿಯು ನಿಮ್ಮ ಜೀವಿತಾವಧಿಯಲ್ಲಿ ಸಕ್ರಿಯಗೊಳ್ಳಲಿದೆ. ಈ ಶಕ್ತಿಯು ನಿಮ್ಮ ಕ್ರಿಯೆಗಳ ಶುದ್ಧತೆಯಿಂದ ಉತ್ಪತ್ತಿಯಾಗುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದ ಜನರು ಸ್ವಭಾವತಃ ಕ್ರಿಯಾಶೀಲರಾಗಿರುತ್ತಾರೆ. ಅವರು ಇತರರ ಒಳಿತಿಗಾಗಿ ತುಂಬ ಕೃತಜ್ಞರಾಗಿರುತ್ತಾರೆ ಮತ್ತು ವರ್ಷಗಳ ನಂತರ ಅವರ ಕ್ರಿಯೆಗಳ ಫಲಿತಾಂಶಗಳನ್ನು ನೋಡುತ್ತಾರೆ. ಶುದ್ಧತೆಗೆ ಸಂಬಂಧಿಸಿದೆ. ಹಲವು ವರ್ಷಗಳಿಂದ ಬಳಕೆಯಲ್ಲಿರುವ ಒಂದು ಶಕ್ತಿ ನಿಮ್ಮ ಜೀವನದಲ್ಲಿ ಸಕ್ರಿಯಗೊಳ್ಳಲಿದೆ. ಇದು ವರ್ಷಗಳಿಂದ ಸುಪ್ತವಾಗಿರುವ ಈ ಶಕ್ತಿಯು ನಿಮ್ಮ ಕ್ರಿಯೆಗಳ ಶುದ್ಧತೆಗೆ ಸಂಬಂಧಿಸಿದೆ. ಆದ್ದರಿಂದ ನೀವು ನಿಮ್ಮನ್ನು ಪಕ್ಕಕ್ಕೆ ಇರಿಸಿ. ನಿಮ್ಮ ಕುಟುಂಬಕ್ಕಾಗಿ ನೀವು ಅವರ ಆಸೆಗಳನ್ನು ಮನಸ್ಸಿನಲ್ಲಿ ಮುಚ್ಚಿ ಹಾಕಿದ್ದೀರಿ. ಇದು ಅವರ ದೊಡ್ಡ ಶಕ್ತಿ ಮತ್ತು ಕೆಲವೊಮ್ಮೆ ಅವರ ದೊಡ್ಡ ದೌರ್ಬಲ್ಯ.
ಆದರೆ ಈಗ ಅದೇ ಶಕ್ತಿ ನಿಮ್ಮದಾಗಿದೆ, ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ನೀವು ಮಾಡಿದ ತ್ಯಾಗಗಳು, ನೀವು ಸಹಿಸಿಕೊಂಡ ನೋವು, ನೀವು ಅತ್ತ ರಾತ್ರಿಗಳು, ಹಿಂದೆ ನಡೆದ ಎಲ್ಲ ವಿಷಯಗಳು ಈಗ ನಿಮ್ಮ ಸಂಪತ್ತಾಗಲಿವೆ. ವಿಶ್ವವೇ ನಿಮ್ಮ ಮೌನ ಮತ್ತು ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗಲಿದೆ. ನಿಮ್ಮ ಕುಟುಂಬಕ್ಕಾಗಿ ನೀವು ಇಟ್ಟುಕೊಂಡ ಮೌನ ಹೀಗೆ ಇರಲಿ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀವು ತೋರಿಸಿದ ತಾಳ್ಮೆ ಈಗ ನಿಮ್ಮ ಪರವಾಗಿ ಮಾತನಾಡಲಿದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ವರ್ಷಗಳಿಂದ ಧೂಳು ಹಿಡಿಯುತ್ತಿದ್ದ ನಿಮ್ಮ ಜೀವನದ ಮುಚ್ಚಿದ ಪುಸ್ತಕವನ್ನು ತೆರೆಯಲಿದ್ದೇವೆ. ನೀವು ಕೊನೆಯವರೆಗೂ ಗಮನವಿಟ್ಟು ಕೇಳಿದರೆ ನಿಮ್ಮ ನಿಜವಾದ ಗುರುತನ್ನು ನೀವು ಕಂಡುಕೊಳ್ಳುವಿರಿ. ನಿಮ್ಮ ಕಣ್ಣಲ್ಲಿ ನೀರು ತುಂಬಿ ಬರುವುದನ್ನು ನೀವು ಅನುಭವಿಸುತ್ತೀರಿ. ಇಂದಿನಿಂದ ನಾನು ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ ಎಂದು ನೀವು ನಿಮಗೆ ನೀವೇ ಹೇಳಿಕೊಳ್ಳುತ್ತೀರಿ. ಏಕೆಂದರೆ ನನ್ನ ಅದೃಷ್ಟ ನನ್ನ ವಿರುದ್ಧ ತಿರುಗಿದ್ದು. ಏಕೆಂದರೆ ಸ್ನೇಹಿತರೆ, ಅದೃಷ್ಟ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಅವಳು ಯಾರ ಮೇಲೂ ಶಾಶ್ವತವಾಗಿ ಕೋಪ ಮಾಡಿಕೊಳ್ಳುವುದಿಲ್ಲ. ಆ ವ್ಯಕ್ತಿ ತಮ್ಮ ಅಸಮಾಧಾನವನ್ನು ತೋರಿಸಲು ಅವಳು ಕಾಯುತ್ತಿದ್ದಾಳೆ. ತಪ್ಪುಗಳನ್ನು ಗುರುತಿಸಿ ಮತ್ತು ಸುಧಾರಣೆಯತ್ತ ಹೆಜ್ಜೆ ಹಾಕಿ. ಇಂದಿನ ವಿಡಿಯೋ ಆ ಸುಧಾರಣೆಯತ್ತ ಮೊದಲ ಹೆಜ್ಜೆಯನ್ನು ಹಾಕಿದೆ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ. ಈ ವಿಡಿಯೋ ನಿಮಗೆ ಒಂದು ವರದಾನ, ತುಂಬ ಆಳವಾಗಿ ಮತ್ತು ಅದನ್ನು ಕಠಿಣ ಪರಿಶ್ರಮದಿಂದ ಮಾಡಲಾಗಿದೆ ಮತ್ತು ನಿಮ್ಮ ನಿದ್ರಿಸುತ್ತಿರುವ ಅದೃಷ್ಟವನ್ನು ಜಾಗೃತಗೊಳಿಸಲು ಇದನ್ನು ಶ್ರಮದಾಯಕವಾಗಿ ರಚಿಸಲಾಗಿದೆ. ನಾನು ರಾತ್ರಿ ಕಳೆದ ಕೆಲವು ದಿನಗಳಿಂದ ನಾನು ನಿಮ್ಮಂತಹ ರಾಶಿಚಕ್ರ ಚಿಹ್ನೆಗಳನ್ನು ಹೊಂದಿರುವ ಜನರ ಅನುಭವಗಳನ್ನು ಅಧ್ಯಯನ ಮಾಡಿದ್ದೇನೆ. ನಾನು ಅವರ ನೋವನ್ನು ಅನುಭವಿಸಿದ್ದೇನೆ ಮತ್ತು ಅದರ ಆಧಾರದ ಮೇಲೆ ನಾನು ಇದನ್ನು ರಚಿಸಿದ್ದೇನೆ. ನಾನು ನಿಮ್ಮ ಮುಂದೆ ವಿಷಯಗಳನ್ನು ಇಡುತ್ತಿದ್ದೇನೆ. ನೀವು ಈ ವಿಡಿಯೋವನ್ನು ಕೇವಲ ಮನರಂಜನೆಗಾಗಿ ಕೇಳಿದರೆ ಏನೂ ಬದಲಾಗುವುದಿಲ್ಲ. ಆದರೆ ನೀವು ಅದನ್ನು ನಿಯತ್ತಿನಿಂದ ಕೇಳಿದರೆ, ನೀವು ಅದನ್ನು ನಿಮ್ಮ ಜೀವನದ ಕನ್ನಡಿಯಂತೆ ಕೇಳಿದರೆ, ನಿಮ್ಮ ಜೀವನವು ನಿಜವಾಗಿಯೂ ಬದಲಾಗಲು ಪ್ರಾರಂಭವಾಗುತ್ತದೆ. ಕೇವಲ ಸಾಮಾನ್ಯ ವಿಷಯಗಳಲ್ಲ ಎಂಬುದು ಜೀವನಕ್ಕೆ ಅನ್ವಯಿಸುತ್ತದೆ. ಬದಲಾಗಿ ಅದು ಬಹಳ ಸಮಯದಿಂದ ಮೌನವಾಗಿದ್ದ ನಿಮ್ಮೊಳಗಿನ ಆ ನಿದ್ರಿಸುತ್ತಿರುವ ಧ್ವನಿಯನ್ನು ಜಾಗೃತಗೊಳಿಸಲಿದೆ. ಪ್ರಾರಂಭಿಸುವ ಮೊದಲು ಒಂದು ವಿಷಯ, ನೀವು ನಿಜವಾದ ಹೃದಯದಿಂದ ದೇವರನ್ನು ನಂಬಿದರೆ, ಅದು ಮಾತಾ ಲಕ್ಷ್ಮಿ ಆಗಿರಲಿ ಅಥವಾ ಹರಿ ವಿಷ್ಣು ಆಗಿರಲಿ ಅಥವಾ ಬೇರೆ ಯಾವುದೇ ದೇವರುಗಳು ಇದ್ದರೆ, ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಅವರ ಹೆಸರನ್ನು ಖಂಡಿತ ಬರೆಯಿರಿ. ಇದು ನಿಮ್ಮ ಸರ್ವೋಚ್ಚ ದೇವತೆಯಾಗಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಕಾರ್ಯಗಳು ಹೊಸ ಹಾದಿಯನ್ನು ಪ್ರಾರಂಭಿಸುತ್ತವೆ. ನಿಮ್ಮ ಮನಸ್ಸು ಹೊಸ ಶಕ್ತಿಯನ್ನು ತುಂಬುತ್ತದೆ ಮತ್ತು ನಿಮ್ಮ ಮಾರ್ಗವು ಸ್ಪಷ್ಟವಾಗುತ್ತದೆ. ನೀವು ದೇವರನ್ನು ನಂಬಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಚಾನಲ್ನಲ್ಲಿ ನಾವು ಯಾವಾಗಲೂ ದೇವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮತ್ತು ನಿಜವಾದ ವಿಷಯಗಳನ್ನು ಹೇಳುತ್ತಿರುತ್ತೇನೆ. ಇದು ಕೇವಲ ಔಪಚಾರಿಕತೆಯಲ್ಲ. ಸಾವಿರಾರು ಜನರು ತಮ್ಮ ಪೂರ್ವದ ಹೆಸರನ್ನು ಒಟ್ಟಿಗೆ ಬರೆಯುವಾಗ ಅದು ಒಂದು ಸಾಮೂಹಿಕ, ನಿಮ್ಮ ವೈಯಕ್ತಿಕ ಹಣೆಬರಹದ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಸೃಷ್ಟಿಸಲಾಗಿದೆ. ಆದ್ದರಿಂದ ಈಗ ನಿಲ್ಲಿಸಿ, ನಿಮ್ಮ ಹೆಸರನ್ನು ಬರೆಯಿರಿ. ಈ ಸಣ್ಣ ಕ್ರಿಯೆಯು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕಾಲಾಂತರದಲ್ಲಿ ನೀವು ಅದನ್ನು ಹೊಂದಿದ್ದೀರಿ ಎಂದು ಅರಿತುಕೊಳ್ಳುವಿರಿ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟಿದ್ದೀರಿ. ಈಗ ಕೇಳಿ ಸ್ನೇಹಿತರೆ, ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದ ಜನರು, ಕುಟುಂಬ ಸದಸ್ಯರು, ನೀವು ನಿಮ್ಮ ಕೆಲಸಕ್ಕೆ ಎಷ್ಟು ಸಮರ್ಪಿತರಾಗಿದ್ದೀರಿ ಎಂದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದನ್ನು ಮರೆತು ಬಿಡುತ್ತೀರಿ. ನೀವು ಇತರರನ್ನು ಗೌರವಿಸುತ್ತೀರಿ, ಆದರೆ ನಿಮ್ಮ ಸರದಿ ಬಂದಾಗ ಜನರು ನಿಮ್ಮನ್ನು ನೋಯಿಸುವ ಸಾಧ್ಯತೆ ಹೆಚ್ಚು. ನೀವು ಭಾವನಾತ್ಮಕರಾಗುತ್ತೀರಿ, ಆದರೆ ಹೊರಗೆ ನಗುವನ್ನು ಕಾಪಾಡಿಕೊಳ್ಳುತ್ತೀರಿ. ನೀವು ಹಠಮಾರಿ, ನೀವು ಏನೇ ಕೈಗೊಂಡರೂ ಅದನ್ನು ಪೂರ್ಣಗೊಳಿಸುತ್ತೀರಿ. ನೀವು ಏನೇ ಹೇಳಿದರೂ ಆಧ್ಯಾತ್ಮಿಕತೆಯ ಮೇಲಿನ ನಿಮ್ಮ ನಂಬಿಕೆ ಎಂದಿಗೂ ಅಲುಗಾಡುವುದಿಲ್ಲ. ನಿಮ್ಮ ಗುರಿಗಳಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಸಹಾಯ ಮಾಡುವ ಭಾವನೆ ಯಾವಾಗ ನಿಮ್ಮೊಳಗೆ ಇರುತ್ತದೆ. ಆದರೆ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ ನೀವು ಯಾವಾಗಲೂ ಒಳ್ಳೆಯದನ್ನು ಬಯಸುವರು. ಯಾರೂ ನಿಮ್ಮೊಂದಿಗೆ ಇಲ್ಲ ಎಂದು ನಿಮಗೆ ಅನಿಸುತ್ತಿದೆ. ಒಂದು ಅಡಚಣೆಯಾಯಿತು. ಮೊದಲ ಜೀವನ ಚೆನ್ನಾಗಿತ್ತು, ಆದಾಯ ಚೆನ್ನಾಗಿತ್ತು, ಮನೆಯಲ್ಲಿ ವಾತಾವರಣ ಸಂತೋಷದಿಂದ ಕೂಡಿತ್ತು. ಆದರೆ ಕಳೆದ 2 ಅಥವಾ 3 ವರ್ಷಗಳಲ್ಲಿ ಸಮಸ್ಯೆಗಳು ಒಂದೇ ಬಾರಿಗೆ ಸೇರಿಕೊಂಡಿವೆ. ಒಂದು ಸಮಸ್ಯೆ ಬಗೆಹರಿಯುವ ಮೊದಲೇ ಇನ್ನೊಂದು ಸಮಸ್ಯೆ ಬಗೆಹರಿಯುತ್ತದೆ. ಇನ್ನೊಂದು ಬರುತ್ತಿತ್ತು. ಹಣ ಒಂದಲ್ಲ ಒಂದು ರೂಪದಲ್ಲಿ ಬಂದು ಹೋಗುತ್ತಿತ್ತು. ಸಾಲ ನೀಡಿದ ಹಣ ವಾಪಸ್ ಬರುತ್ತಿರಲಿಲ್ಲ. ಸಾಲದ ಹೊರೆ ಹೆಚ್ಚುತ್ತಲೇ ಇರುತ್ತದೆ.
ಎಲ್ಲವೂ ಮುಗಿಯುವ ಮೊದಲೇ ಹಾಳಾಗುತ್ತದೆ. ಕೆಲವೊಮ್ಮೆ ಯಾವುದೇ ಇದರಿಂದಾಗಿ ನನ್ನ ಮನಸ್ಸು ತೊಂದರೆಗೀಡಾಗುತ್ತಿತ್ತು. ರಾತ್ರಿ ನಿದ್ದೆ ಬರುವುದಿಲ್ಲ. ಬೆಳಗ್ಗೆ ಕೂಡ ಸುಸ್ತಾಗಿ ಎದ್ದೇಳುತ್ತಿದ್ದೆ. ಕುಟುಂಬ ಸದಸ್ಯರು ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಕಿರಿಕಿರಿ ಆಗುವಂತಿತ್ತು. ಸ್ನೇಹಿತರೆ, ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಅದೃಷ್ಟದ ಪರೀಕ್ಷೆಯಾಗಿತ್ತು. ನೀವು ಎಷ್ಟು ಬಲಶಾಲಿ ಎಂದು ವಿಶ್ವವು ನೋಡಲು ಬಯಸಿದ್ದರಿಂದ ನೀವು ಮುರಿದು ಬಿದ್ದಿದ್ದೀರೋ ಇಲ್ಲವೋ ನೀವು ಬಿಟ್ಟುಕೊಟ್ಟಿದ್ದೀರಿ, ನೀವು ಅದನ್ನು ಸ್ವೀಕರಿಸಿದ್ದೀರೋ ಇಲ್ಲವೋ ನೀವು ಬಿಟ್ಟುಕೊಡಲಿಲ್ಲ, ನೀವು ಇಂದಿಗೂ ನಿಂತಿದ್ದೀರಿ. ಆದ್ದರಿಂದ ಈಗ ನಿಮ್ಮ ಪ್ರತಿಫಲದ ಸಮಯ. ನೀವು ಸಹಿಸಿಕೊಂಡಿದ್ದು ವ್ಯರ್ಥವಾಯಿತು. ಪ್ರತಿ ಕಣ್ಣೀರು, ಪ್ರತಿ ವಿಶ್ರಾಂತಿ ಇಲ್ಲದ ರಾತ್ರಿ, ಪ್ರತಿಯೊಂದು ಈಡೇರದ ಆಸೆ ಈಗ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಧನಯೋಗ, ರಾಜಯೋಗ ಮತ್ತು ಸಂತೋಷ ಸಮೃದ್ಧಿ ಯೋಗಗಳು ನಿಮ್ಮ ಜೀವನದಲ್ಲಿ ರೂಪುಗೊಳ್ಳಲಿವೆ. ಲಕ್ಷ್ಮೀ ದೇವತೆ ಮತ್ತು ಶಿವನ ಆಶೀರ್ವಾದ ನಿಮ್ಮೊಂದಿಗಿರಲಿದೆ. ಈಡೇರದ ಆಸೆಗಳು ಈಡೇರಲಿವೆ. ಆದರೆ ನೀವು ಈ ಯೋಗಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆದರೆ ಮಾತ್ರ. ಕೆಲವು ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಕಾರ್ಯಗತಗೊಳಿಸಲಾಗುತ್ತದೆ. ಈ ವಿಷಯಗಳು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅವುಗಳ ಪ್ರಭಾವವು ತುಂಬ ಆಳವಾಗಿದೆ. ಮನೆಯಿಂದಲೇ ಪ್ರಾರಂಭಿಸಿ. ನಿಮ್ಮ ಮನೆಯಲ್ಲಿ ಮುರಿದಿರುವ ಪಾತ್ರೆಗಳನ್ನು ಇಟ್ಟುಕೊಳ್ಳಬೇಡಿ. ಯಾವುದೇ ಮುರಿದ ಪಾತ್ರೆಗಳು, ಹರಿದ ಛಾಯಾಚಿತ್ರಗಳು, ಮುರಿದ ಗಡಿಯಾರಗಳನ್ನು ತಕ್ಷಣ ಎಸೆಯಿರಿ. ನಿಂತ ಗಡಿಯಾರವು ಸಮಯವನ್ನು ನಿಲ್ಲಿಸುತ್ತದೆ ಮತ್ತು ವಿಧಿಯ ಪ್ರಗತಿಯನ್ನು ನಿಲ್ಲಿಸುತ್ತದೆ. ಮುರಿದ ವಸ್ತುಗಳಿಂದ ತುಂಬಿದ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸುವುದಿಲ್ಲ. ನಕಾರಾತ್ಮಕ ಶಕ್ತಿಯನ್ನು ತನ್ನೊಳಗೆ ಇಟ್ಟುಕೊಳ್ಳುತ್ತದೆ ಮತ್ತು ಕ್ರಮೇಣ ಇಡೀ ಮನೆಯ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಅದು ವಸ್ತುಗಳನ್ನು ಭಾರವಾಗಿಸುತ್ತದೆ. ನಿಮ್ಮ ಮನೆಯಿಂದ ಮುರಿದ ವಸ್ತುಗಳನ್ನು ತೆಗೆದು ಹಾಕಿದಾಗ ನೀವು ಕೇವಲ ಸ್ವಚ್ಛಗೊಳಿಸುತ್ತಿಲ್ಲ, ನೀವು ನಿಮ್ಮ ಅದೃಷ್ಟದ ಹಾದಿಯಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕುತ್ತಿದ್ದೀರಿ. ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಿದೆ. ಅದನ್ನು ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕಿ. ಈ ಅವಧಿಯಲ್ಲಿ ನಿಮ್ಮ ಕರ್ಮವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಈ ಅವಧಿಯಲ್ಲಿ ಕೇವಲ ಸಾಮಾನ್ಯ ಗ್ರಹ ಚಲನೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ದೀರ್ಘ ನಿಶ್ಚಲತೆಯ ಸಮಯವೂ ಆಗಿದೆ. ಅಧ್ಯಾಯಗಳ ಆರಂಭದ ಸಮಯ. ಗುರುವಿನ ಉನ್ನತ ಸ್ಥಾನವು ನಿಮ್ಮ ಜೀವನಕ್ಕೆ ಬುದ್ಧಿವಂತಿಕೆ, ಅದೃಷ್ಟ ಮತ್ತು ರಕ್ಷಣೆಯನ್ನು ತರುತ್ತದೆ. ಸೂರ್ಯನೊಂದಿಗೆ ಕುಳಿತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಅಧಿಕಾರವನ್ನು ಬಲಪಡಿಸುತ್ತದೆ. ಕುಂಭ ರಾಶಿಯಲ್ಲಿ ಶುಕ್ರನ ಉಪಸ್ಥಿತಿಯು ನಿಮ್ಮ ಸಂಬಂಧಗಳು, ಆನಂದ ಮತ್ತು ಭೌತಿಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತವೆ. ಸಂತೋಷಗಳು ಹೊಸ ಆಯಾಮವನ್ನು ಪಡೆದುಕೊಳ್ಳುತ್ತಿವೆ. ಬುಧ ಗ್ರಹವು ನೇರವಾಗಿ ಹೋಗುವುದರಿಂದ ನಿಮ್ಮ ಆಲೋಚನೆಗಳು ಮತ್ತು ಸಂಭಾಷಣೆಗಳಿಗೆ ಸ್ಪಷ್ಟತೆ ಬರುತ್ತದೆ. ಅದು ತಪ್ಪು ತಿಳುವಳಿಕೆಗಳನ್ನು ನಿವಾರಿಸುತ್ತದೆ ಮತ್ತು ವಿಷಯಗಳು ಸರಾಗವಾಗಿ ಮುಂದುವರಿಯುತ್ತವೆ. ವಿಷ್ಣುವಿನ ಆಶೀರ್ವಾದದ ವಿಶೇಷ ಪರಿಣಾಮವು ಸಕ್ರಿಯವಾಗಿರುತ್ತದೆ. ನೀವು ಅಗತ್ಯವಿರುವ ಯಾರಿಗಾದರೂ ಪೂರ್ಣ ಹೃದಯದಿಂದ ಸಹಾಯ ಮಾಡಿದರೆ, ನೀವು ಇತರರಿಗೆ ಸಹಾಯ ಮಾಡಿದರೆ ಅಥವಾ ಮನೆಯನ್ನು ಸ್ವಚ್ಛಗೊಳಿಸಿದರೆ, ಮುರಿದ ವಸ್ತುಗಳನ್ನು ತೆಗೆದುಹಾಕಿದರೆ, ಲಕ್ಷ್ಮೀ ದೇವಿಯ ಆಶೀರ್ವಾದವು ಬೇಗನೆ ಸಕ್ರಿಯಗೊಳ್ಳುತ್ತದೆ. ಶಿವನ ಪೂಜೆ ಮಾಡುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ. ನೀವು ಯಾರೊಂದಿಗಾದರೂ ಅನ್ಯಾಯವಾಗಿ ವರ್ತಿಸುತ್ತಿದ್ದರೆ ಮಾನಸಿಕವಾಗಿ ಕ್ಷಮೆಯಾಚಿಸಿ. ಶನಿ ದೇವಾಲಯಕ್ಕೆ ಹೋಗಿ ಸಾಸಿವೆ ಎಣ್ಣೆ ಅರ್ಪಿಸಿ. ಬಡವರಿಗೆ ಏನಾದರೂ ದಾನ ಮಾಡಿ. ಶನಿಯ ಪ್ರಭಾವವು ನಿಮ್ಮ ಪರವಾಗಿ ತಿರುಗುತ್ತದೆ. ಇದು ಕ್ರಿಯಾಶೀಲತೆಯ ಸಮಯ. ನಿಮ್ಮ ಮಾರ್ಗದರ್ಶಕ, ಪೋಷಕರು ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಈ ಎಲ್ಲ ಯೋಗಗಳ ಫಲಿತಾಂಶಗಳು ನಿಮ್ಮ ಕುಟುಂಬದಲ್ಲಿ ಗೋಚರಿಸುತ್ತವೆ. ಮನೆಯಲ್ಲಿ ನೀವು ಹಗುರವಾದ ವಾತಾವರಣವನ್ನು ಅನುಭವಿಸುತ್ತೀರಿ. ವಿಷಯಗಳು ಮೊದಲಿಗಿಂತ ಸುಲಭವಾಗುತ್ತವೆ. ಸಣ್ಣ ಪುಟ್ಟ ಜಗಳಗಳು ಕಡಿಮೆಯಾಗುತ್ತವೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಚಡಪಡಿಕೆ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತದೆ. ನೀವು ಏನೇ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ನೀವು ಗ್ರಹಗಳು ಸಂಪೂರ್ಣವಾಗಿ ಬೆಂಬಲ ನೀಡುತ್ತಿವೆ. ಬಾಲ್ಯ ವಿವಾಹ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಯೋಜನೆಗಳು ಯಶಸ್ವಿಯಾಗುತ್ತವೆ. ಪ್ರಸ್ತುತ ಎಲ್ಲ ಸಮಸ್ಯೆಗಳು ಬಗೆಹರಿಯುವ. ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ. ನಿಮ್ಮ ಕುಟುಂಬ ಬೆಂಬಲದೊಂದಿಗೆ ನೀವು ಪ್ರಗತಿಯ ಹೊಸ ಹಂತವನ್ನು ತಲುಪುತ್ತೀರಿ. ಲಾಭಕ್ಕಾಗಿ ಹೊಸ ಅವಕಾಶಗಳು ಉದ್ಭವಿಸುತ್ತವೆ.
ದೀರ್ಘಕಾಲದಿಂದ ದೂರವಿದ್ದ ಯಾರಾದರೂ ಸಂಪರ್ಕಕ್ಕೆ ಬರುತ್ತಾರೆ. ಬಾಕಿ ಇರುವ ಯಾವುದೇ ಕೆಲಸವು ಇದ್ದಕ್ಕಿದ್ದಂತೆ ಮುಂದುವರಿಯಬಹುದು. ಬಾಕಿ ಇರುವ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಲೈಮ್ಗಳು ಇದ್ದಕ್ಕಿದ್ದಂತೆ ಬಗೆಹರಿಯಬಹುದು. ಒಂದು ನಿರ್ಣಯಕ್ಕೆ ಬರಬಹುದು. ಸಂಬಂಧಿಕರ ನಡುವಿನ ದೀರ್ಘಕಾಲದ ತಪ್ಪು ಗ್ರಹಿಕೆಗಳು ಬಗೆಹರಿಯಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಕಳವಳಗಳು ಉಂಟಾಗಬಹುದು. ಈ ವರ್ಷ ನೀವು ಅನುಭವಿಸಿದ್ದ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಮ್ಮ ಸ್ವತಃ ಆರೋಗ್ಯದ ಬಗ್ಗೆ ನೀವು ಅನುಭವಿಸಿದ ಆಯಾಸ ಮತ್ತು ಆತಂಕವು ಕಡಿಮೆಯಾಗುತ್ತದೆ. ಜೀವನದ ವೇಗ ಮತ್ತೆ ಹೇಗೆ ಮರಳುತ್ತದೆ ಎಂದು ನೀವು ಭಾವಿಸುವಿರಿ. ಸ್ನೇಹಿತರೆ, ಈಗ ನಮ್ಮನ್ನು ಹೀಯಾಳಿಸುತ್ತಿದ್ದ ಜನಗಳು ನಮ್ಮೊಂದಿಗೆ ಗೌರವದಿಂದ ಮಾತನಾಡುತ್ತಿದ್ದಾರೆ. ಹಿಂದೆ ಸಿಲುಕಿಸುತ್ತಿದ್ದ ಕೆಲಸಗಳು ಈಗ ಸಹಾಯದಿಂದ ಪೂರ್ಣಗೊಳ್ಳುತ್ತಿವೆ. ಜಾಗರೂಕರಾಗಿರಿ. ವ್ಯವಹಾರವಾಗಲಿ ಅಥವಾ ಯಾವುದೇ ಇತರ ಕ್ಷೇತ್ರವಾಗಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಗೊತ್ತಿಲ್ಲದವರಿಗೆ ರಹಸ್ಯವಾಗಿ ಹಣ ನೀಡಬೇಡಿ. ಕುಟುಂಬ ಸದಸ್ಯರಿಗೆ ತಿಳಿಸಿ. ಆಸ್ತಿ, ಮನೆ ಅಥವಾ ವಾಹನ ಖರೀದಿಸುವ ಕನಸುಗಳು ಈಗ ನನಸಾಗಬಹುದು. ಸಮಯ ತುಂಬ ಅನುಕೂಲಕರವಾಗಿದೆ. ನಿಮ್ಮ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ. ನಿಮ್ಮ ಉತ್ಸಾಹದಲ್ಲಿ ತಪ್ಪುಗಳನ್ನು ಮಾಡಬೇಡಿ. ಉದ್ಯೋಗ ಅಥವಾ ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಅವರು ಬಯಸಿದ ಕೆಲಸ ಸಿಗುತ್ತದೆ. ಆರ್ಥಿಕ ಲಾಭ ಪರಿಸ್ಥಿತಿಯನ್ನು ಬದಲಾಯಿಸಬಹುದಾದ ಅವಕಾಶಗಳು ಉದ್ಭವಿಸುತ್ತವೆ. ಅನಗತ್ಯ ಖರ್ಚುಗಳು ತಪ್ಪಿಸಿ. ಸಮತೋಲಿತ ಬಜೆಟನ್ನು ಕಾಪಾಡಿಕೊಳ್ಳಿ. ಕಾನೂನು ವಿಷಯಗಳು ಸುಧಾರಿಸುತ್ತವೆ ಮತ್ತು ಅವಕಾಶಗಳು ನಿಮ್ಮ ಪರವಾಗಿರುತ್ತವೆ. ಕೆಲಸವು ಮೊದಲ ಸ್ಥಾನದಲ್ಲಿದೆ ಮತ್ತು ಯಾರೂ ನಿಮ್ಮನ್ನು ಬಲೆಗೆ ಬೀಳಿಸದಂತೆ ನಿಮ್ಮ ದಾಖಲೆಗಳನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಆಹಾರವನ್ನು ತಿನ್ನಿ. ಅಜೀರ್ಣಗಳು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.